ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವ? ಇವತ್ತು ನಿಮಗೆ ತಿರುಪತಿ ಕರ್ಕೊಂಡು ಹೋಗ್ತೀನಿ. ತಿರುಪತಿಯಲ್ಲಿ ಕಪಿಲ ತೀರ್ಥಂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆದರೆ ರೈನಿಂಗ್ ಸೀಸನಲ್ಲಿ ಹೋದರೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಹಲವಾರು ದೇವರುಗಳನ್ನು ನೀವು ದರ್ಶನ ಮಾಡ್ಬೋದು. ಇಲ್ಲಿ ಹೊಸ್ದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ಇಲ್ಲಿ ಏನೆಲ್ಲ ಇದೆ ನೋಡ್ಕೊಂಡು ಬರೋಣ. ಇದು ಕನ್ನಡ ಚಾನೆಲ್ ಬ್ರೋ. ತಿರುಪತಿಯಲ್ಲಿ ನಿಮಗೆ ಹತ್ರನೇ ಬರುತ್ತೆ. ಇದು ಅಲಿಪಿರಿಗೆ ಹೋಗೋ ದಾರಿಯಲ್ಲೇನೆ ಇರುತ್ತೆ. ಇದು ಹತ್ರನೇ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಹಲವಾರಿದೆ. ಇಲ್ಲಿ ಪ್ಯಾಕೇಜನ್ನು ಸಿಗುತ್ತೆ. ಒಂದು 6 ಪ್ಲೇಸಸ್ಗೆ ನಿಮಗೆ ಕರ್ಕೊಂಡು ಹೋಗ್ತಾರೆ. ಕೆಳಗಡೆ ಇರೋ ದೇವಸ್ಥಾನಕ್ಕೆಲ್ಲಾನು ಬಸ್ಸಲ್ಲೇ 200 rupees ಚಾರ್ಜ್ ಮಾಡ್ತಾರೆ. ಅದಕ್ಕೆ ಆ ಥರ ಬಸ್ಸಲ್ಲೇ ನೀವು ಹೋಗ್ಬೋದು. ವೆಹಿಕಲ್ ಇದ್ದರೆ ವೆಹಿಕಲಲ್ಲೇ ಸುತ್ತಾಡ್ಬೋದು. ನಾನಂತೂ ವೆಹಿಕಲಲ್ಲಿ ಹೋಗಿದ್ದು ಈ ಪ್ಲೇಸ್ಗೆ. ಸಿಕ್ಕಾಪಟ್ಟ ಬ್ಯೂಟಿಫುಲ್ ಪ್ಲೇಸು. ಆದರೆ ರೈನಿಂಗ್ ಸೀಸನಲ್ಲಿ ಹೋಗಬೇಕು. ಬಿಸಿಲು ಕಾಲದಲ್ಲಿ ಹೋದರೆ ಬಿಸಿ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಬಿಸಿ ಆದ್ರೂ ತಡ್ಕೊಳ್ಳೋ ಅಷ್ಟು. ಬನ್ನಿ ಮತ್ತೆ ಇದೆಲ್ಲ ನೋಡ್ಕೊಂಡು ಬರೋಣ. ಈ ಜಾಗದ ಹೆಸರು ಕಪಿಲ ತೀರ್ಥಂ. ಇಲ್ಲಿ ಮಳೆ ಸೀಸನಲ್ಲಿ ಮೇಲೆಯಿಂದ ನೀರು ಬರುತ್ತೆ. ನೋಡ್ಲಿಕ್ಕೆ ತುಂಬ ಸುಂದರವಾಗಿರುತ್ತೆ. ನಿಮಗೆ ಇಲ್ಲಿ ಸ್ನಾನ ಮಾಡಿದ್ರೆ ಮೈ ಕೈ ನೋವೆಲ್ಲ ಹೋಗ್ಬಿಡುತ್ತೆ. ಆದರೆ ರೈನಿಂಗ್ ಸೀಸನಲ್ಲಿ ಮಾತ್ರನೇ ನೀರಿರೋದು. ನೋಡಿದ್ರಲ್ಲ ಕಪಿಲ ತೀರ್ಥಂ ತುಂಬ ಬ್ಯೂಟಿಫುಲ್ ಪ್ಲೇಸು. ಒಳಗಡೆ ಎಲ್ಲ ಅಲೋವ್ ಇಲ್ಲ ನನಗೆ ವಿಡಿಯೋ ತೆಗೀಲಿಕ್ಕೆ. ಅದಕ್ಕೆ ನಿಮಗೆ ಹೊರಗಡೆಯಿಂದಾನೇ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಕಣ್ಣಾರಿಂದ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.